ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಶನಿ ದೆಸೆ ಅಂದ ತಕ್ಷಣ ತುಂಬಾ ಮಂದಿ ಶನಿಯಿಂದ ಕೆಡುಕಾಗೋದೇ ಜಾಸ್ತಿ ಅಂತಾರೆ. ಅದರಲ್ಲೂ 7.5 ಅಂದ್ಬಿಟ್ರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಆದ್ರೆ ಈ 7.5 ಪ್ರಭಾವ ಯಾರ್ಯಾರಿಗಿರುತ್ತೆ, ಯಾವ್ಯಾವ ರಾಶಿಗಳ ಮೇಲೆ ಪ್ರಭಾವ ಅಂತ ನೋಡಿದಾಗ ಒಂದಷ್ಟು ರಾಶಿಗಳ ವಿವರವನ್ನ ನಾವೀಗಾಗಲೇ ಕೊಟ್ಟಿದ್ದೀವಿ. ಆದ್ರೆ ಈ 7.5 ಶನಿಯ ಪ್ರಭಾವವನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂದ್ರೆ ಇರುವಂತ 3 ಅವಧಿಯಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ, ಏನೇನ್ ಬದಲಾವಣೆಗಳಾಗುತ್ತೆ, ಅದರ ಮೇಲೆ ಯಾವ ರೀತಿ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕು, ಪರಿಹಾರ ಮಾರ್ಗ ಏನೇನು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಚಾರವನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸಹ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಗುರುಗಳೇ, 7.5 ವರ್ಷದ ಶನಿಯ ಪ್ರಭಾವ ಅಂತ ಬಂದಾಗ 3 ಅವಧಿ ಅಂತ ನೋಡ್ತೀವಿ. ಒಂದೊಂದು ಅವಧಿಯಲ್ಲೂ ಒಂದಷ್ಟು ಏರಿಳಿತಗಳಾಗೋದನ್ನ ಕೂಡ ನೋಡಿರ್ತೀವಿ. ಬಹಳಷ್ಟು ಮಂದಿ ಅದೇ ಭಯದಲ್ಲೇ ಬದುಕ್ತಾ ಇರ್ತಾರೆ. ಅಯ್ಯೋ, ನಂಗೆ 7.5 ಇದೆ, ಏನಪ್ಪ, ಏನ್ ಕೆಲಸ ಮಾಡೋದು ಬೇಡವೋ, ಈ ತರದ ಒಂದಷ್ಟು ಗೊಂದಲಗಳಿಗೆ ಒಳಗಾಗಿರ್ತಾರೆ. ಆದ್ರೆ ಇಂಥ ಅವಧಿಯಲ್ಲಿ ಒಂದಷ್ಟು ಶನಿಯ ಪ್ರಭಾವವನ್ನ, ವಕ್ರದೃಷ್ಟಿಯನ್ನ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಏನಾದ್ರೂ ಮಾರ್ಗೋಪಾಯ ಇದೆಯಾ, ಪರಿಹಾರ ಮಾರ್ಗ ಅಂತ ಏನಾದ್ರೂ ಹೇಳ್ಬೋದಾ ನೀವು? ಖಂಡಿತ. ನೋಡಿ, ಯಾವಾಗ ಶನಿ ಹೆಚ್ಚು ತೊಂದರೆಗಳು ಕೊಡುತ್ತೆ ಅಂತ ಹೇಳಿದ್ರೆ, ಶನಿ 7.5 ಅಂತ 3 ಅವಧಿ ಏನಿರುತ್ತೆ, ಜನ್ಮ ಶನಿ ಅಂತ ಹೇಳ್ತೀವಿ. ಪಕ್ಕದ ತಾನಿರುವಂತ ರಾಶಿಯಿಂದ ಪಕ್ಕದ ರಾಶಿಯಲ್ಲಿ ಇದ್ರೂ ಅದು ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಅಂತ ತೊಂದರೆಗಳು ಆಗುವಂಥದ್ದು ಇರುತ್ತೆ. ನಾವು ಇಂದಿನ ಸಂಚಿಕೆಯಲ್ಲಿ ಮಾತನಾಡುವಾಗ ಶನಿ ಬದಲಾವಣೆ ಆದ ಮೇಲೆ ಯಾವ್ಯಾವ ರಾಶಿಯವರಿಗೆ ಅಷ್ಟಮ ಶನಿ ಬರುತ್ತೆ ಅನ್ನುವಂಥದ್ದನ್ನು ಮಾತಾಡಿದ್ದೀವಿ. ಆದ್ರೆ ಇವತ್ತಿನ ಬೆಳವಣಿಗೆಯಲ್ಲಿ ನಾವು ನೋಡಕ್ ಹೋದ್ರೆ ಕೆಲವರಿಗೆ ಇದೇ 7.5 ಮೀನ್ ರಾಶಿಯವರು, ಕೆಲವರಿಗೆ ಒಂದು 50% ಶನಿ ಪ್ರಭಾವ ಇದೆ. ಇನ್ನ ಅದೇ ಮೀನ್ ರಾಶಿಯವರಿಗೆ ಹೆಚ್ಚು ತೊಂದರೆಗಳನ್ನ ಅನುಭವಿಸ್ತಾ ಇರುವಂತಹ ರಾಶಿಗಳು ಕೆಲವು ಜನಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಒಬ್ಬರಿಗೆ ಕಡಿಮೆ ಪ್ರಭಾವ, ಇನ್ನೊಬ್ಬರಿಗೆ ಜಾಸ್ತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ 2 ಕಾರಣ ಇರುವಂತದ್ದಿದೆ. ಯಾಕಂದ್ರೆ ಶನಿ ಕರ್ಮಕಾರಕ, ಕರ್ಮಫಲ ಅನುಸಾರವಾಗಿ ಲೆಕ್ಕಾಚಾರವನ್ನು ಮಾಡಿ ಫಲಗಳನ್ನ ಕೊಡ್ತಾ ಇರ್ತಾರೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಶನಿಯ ದಶಾ ಕಾರಣ ಅಂತ ಹೇಳ್ತೀವಿ. ಏನದು ದಶಾ? ನಾನು ಹಿಂದೆನೂ ಮಾತನಾಡೋ ದಶದ ವಿಚಾರದಲ್ಲಿ ಬಹಳ ಹೇಳ್ತಾನೆ ಇರ್ತೀನಿ. ನೋಡಿ, ಯಾವುದೇ ದಶಾ ನಡೆಯುವಂತ ಸಂದರ್ಭದಲ್ಲಿ ನಿಮ್ಮ ರಾಶಿಯಲ್ಲಿರುವಂತಹ ಆ ದಶಾಧಿಪತಿಯು ಶುಭ ಫಲಗಳನ್ನ ಕೊಡುವಂತ ಶುಭ ಸ್ಥಾನದಲ್ಲಿ ಇದ್ರೆ ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂಥದ್ದು ಹೇಳ್ತಾ ಇರ್ತೀನಿ. ಯಾರ ಜಾತಕದಲ್ಲಿ ಶನಿ, ನೋಡಿ, ಇದು ಮೇಷ ರಾಶಿಯಲ್ಲಿ ಅಥವಾ ಕರ್ಕಾಟಕ ರಾಶಿಯಲ್ಲಿ ಅಥವಾ ಸಿಂಹ ರಾಶಿಯಲ್ಲಿ ಇದ್ದು ಶನಿ ದಶ ಅಥವಾ ಶನಿ ಭುಕ್ತಿ ನಡೆಯುವಾಗ, ಅಥವಾ ಶನಿ ದಶ ರವಿ ಭುಕ್ತಿ ನಡೆಯುವಾಗ, ಅಥವಾ ಶನಿ ದಶ ಕುಜ ಭುಕ್ತಿ ನಡೆಯುವಾಗ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ನೋಡಿ, ಆ ಒಂದು ದಶಾದಲ್ಲಿ ಭುಕ್ತಿಗಳು ಚೇಂಜ್ ಆದಾಗಲೂ 7.5 ತೊಂದರೆಗಳು ಬರ್ತಾ ಇರುತ್ತೆ. ನಿರ್ದಿಷ್ಟ ಪ್ರಮಾಣದ ತೊಂದರೆಗಳು ಉಂಟಾಗುತ್ತೆ. ಈಗ ಶನಿ ದಶೆಯಲ್ಲಿ ಕುಜ ಭುಕ್ತಿ ನಡೆಯುವಾಗ ಈ 7.5 ಯಾರು ಜನ್ಮ ಶನಿ ಅಂತಿದೆ, ಭೂಮಿ ವಿಚಾರದಲ್ಲಿ ತೊಂದರೆ ಬರುತ್ತೆ. ಅಲ್ಲಿ ಸಮಸ್ಯೆನೇ ಇರೋದಿಲ್ಲ. ಪಿತ್ರಾರ್ಜಿತ ಆಸ್ತಿ, ಯಾವುದೇ ಕೋರ್ಟು ಕಚೇರಿ ಇರೋದಿಲ್ಲ, ಬಂದು ಕುತ್ಕೊಂತು. ಅಥವಾ ಕೋರ್ಟು ಕಚೇರಿ ಒಂದೇ ಅಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತುವಂತ ಪರಿಸ್ಥಿತಿ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಕುಜ ಶನಿ ಈ 2 ಸಂಯೋಗ ಏನಿರುತ್ತೆ ದಶಾಕಾಲದಲ್ಲಿ ಬೇಡವಾದಂತಹದ್ದು ಡಿಸ್ಟರ್ಬೆನ್ಸ್ ಆಗಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಶನಿ ಮತ್ತೆ ರವಿಯ ಒಂದು ಏನು ದಶಾ ನಡೆಯುತ್ತವೆ ಅಂತ ಸಂದರ್ಭದಲ್ಲಿ ಪಿತೃಕಾರಕ ರವಿಗ್ರಹ ಆಗಿರ್ತಾನೆ. ಮತ್ತೆ ಈ ಶನಿಯ ದಶದಲ್ಲಿ ರವಿ ಭುಕ್ತಿ ಬಂದು 7.5 ಅಥವಾ ಅಷ್ಟಮ ಶನಿ ಯಾರಿಗೆ ನಡೆಯುತ್ತೋ, ಈಗ ಪ್ರಸ್ತುತ ಅಷ್ಟಮ ಶನಿ ಯಾರಿಗಿದೆ ಅಂತ ಹೇಳಿದ್ರೆ ಸಿಂಹ ರಾಶಿಯವರಿಗೆ ನಡೀತಾ ಇದೆ. ಸೊ ಹಾಗಾಗಿ 7.5 ಅಂತ ನಾವು ನೋಡಿದಾಗ ಜನ್ಮ ಶನಿ 2 ರಾಶಿಗಳಿಗೆ ಹೆಚ್ಚು ತೊಂದರೆಗಳು ಕೊಡುವಂತದ್ದು ಇರುತ್ತೆ. ಅಷ್ಟಮ ಶನಿ, ಜನ್ಮ ಶನಿ ಇದ್ದಾಗ ಈ ದಶಾ ಕಾಲದಲ್ಲಿ ಅವ್ರಿಗೆ ಪಿತೃಕಾರಕನಾದಂತಹದ್ದು ಏನಾದ್ರೂ ಬಲಹೀನನಾಗಿ ತುಲಾ ರಾಶಿಯಲ್ಲಿ ಇತ್ತು ಅಂದ್ರೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಾಗಬಹುದು, ಅಥವಾ ತಂದೆ ಮಗನ ನಡುವೆ ಬಾಂಧವ್ಯತೆ ಇಲ್ದಿರ ಕೋರ್ಟು ಕಚೇರಿವರೆಗೂ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹೋಗ್ಬಹುದು. ಅಥವಾ ಮಗ ನನ್ನ ಸರಿಯಾಗಿ ನೋಡ್ಕೊಂತ ಇಲ್ಲ, ಅಥವಾ ತಂದೆ ನನ್ನ ಆಸ್ತಿ ಬಂದಿಲ್ಲ, ತಂದೆ ಕೆಲವ್ರಿಗೆ ಇರ್ತಾರೆ, ಏನೋ ಕಾರಣಾಂತರದಲ್ಲಿ ತೀರೋಗಿರ್ತಾರೆ, ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ಈ ತರ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಾ ಇರುತ್ತೆ ಅನ್ನೋಂಥದ್ದು ಹೇಳುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಸಮಸ್ಯೆಯಿಂದ ಕಡಿಮೆ ಆಗೋದಕ್ಕೆ ಏನ್ ಮಾಡ್ಕೋಬಹುದು? ಬಹಳ ಸರಳವಾದಂತ ಪರಿಹಾರಗಳಿದೆ. ಆದ್ರೆ ಅದನ್ನು ತಿಳ್ಕೊಳ್ಳಲ್ಲ, ಸಮಸ್ಯೆಲೇ ಇರ್ತಾರೆ. ಸೊ ಇದರಿಂದ ಈಚೆ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಕೆಲವು ಪರಿಹಾರಗಳೇನಿದೆ ಅವ್ರಿಗೆ ಬಹಳ ಉತ್ತಮವಾದಂತ ಅಭಿವೃದ್ಧಿಯನ್ನ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈಗಾಗಲೇ ನಿಮಗೆ ಶನಿ ದಶ ರವಿ ಭುಕ್ತಿ ನಡೀತಾ ಇದೆ.
ಈಗಾಗಲೇ ಶನಿ ಮೇಷರಾಶಿಲಿದ್ದಾನೆ, ರವಿ ತುಲಾ ರಾಶಿಲಿದ್ದಾನೆ. ಈ ತರ ಪರಿಸ್ಥಿತಿ ಈ ಕುಂಭರಾಶಿ ಮತ್ತೆ ಮೀನ ಮತ್ತೆ ಅದ್ರ ಜೊತೆಗೆ ಮೇಷರಾಶಿಯವರಿಗೆ ಈಗಾಗಲೇ ಈ ತರ ಜಾತಕದಲ್ಲಿ ಇದೆ ಅಂತ ಹೇಳಿದ್ರೆ, ನೀವು ಇಷ್ಟು ಸರಳವಾದಂಥ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಶನಿಯ ಪ್ರಭಾವ ಏನಿದೆ, ಈಗ ಏನು 7.5 ಅಂತ ಭಯದಲ್ಲಿದ್ದೀರಾ, ಅದರ ಪರಿಣಾಮ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸರಳವಾದಂಥದ್ದು ತಿಂಗಳಿಗೆ ಒಮ್ಮೆ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ವರ್ಷಕ್ಕೆ 12 ಸತಿ ನಿಮಗೆ ಮಾಡಲೇಬೇಕಾದಂಥ ಪರಿಹಾರ ಆಗಿರುತ್ತೆ. ಇದು ಸರಳವಾದಂಥ ಪರಿಹಾರ. ಒಂದು ಕಬ್ಬಿಣದ ಬಾಂಡ್ಲಿಯನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳು ಎಣ್ಣೆಯನ್ನು ಹಾಕಿ ನೋಡಿ. ಶನಿ ಪ್ರಭಾವ ನಿಂದನೆಗಳಿಗೆ ಒಳಗಾಗ್ತಾನೆ, ಚೋರ ಭಯ ಆಗುತ್ತೆ, ಅಂದ್ರೆ ಏನಾದ್ರು ಕಳ್ತನ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಆರೋಗ್ಯದ ಮೇಲೇನೂ ಹೊಡೆತ ಬಿದ್ದು ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ನೀವು ಒಂದು ಸರಳವಾದಂಥ ಪರಿಹಾರ ಅಂದ್ರೆ, ನಿಮ್ಮ ಜನ್ಮ ನಕ್ಷತ್ರ, ನಿಮಗೆ ಜನ್ಮ ನಕ್ಷತ್ರ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಹುಟ್ಟಿರುವಂಥ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡು ಆ ನಕ್ಷತ್ರ ದಿವಸನೇ ಮಾಡಬೇಕು. ಅಥವಾ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ ಗೊತ್ತಿಲ್ಲ ಅನ್ನುವಂಥವ್ರು ಯಾರು ಇರ್ತೀರಾ ಅಂಥವ್ರು ಅಮಾವಾಸ್ಯೆ ತಿಥಿ, ನಿಮ್ಗೆ ಅಮಾವಾಸ್ಯೆ ತಿಂಗಳಿಗೆ ಒಂದ್ಸತಿ ಬರುತ್ತಲ್ವಾ, ಗೊತ್ತಿರುತ್ತೆ. ಸೊ ಯಾವಾಗ ಅಮಾವಾಸ್ಯೆ ತಿಥಿ ಬರುತ್ತೋ ಆ ದಿನ ಸಂಜೆ ವೇಳೆ, ನಕ್ಷತ್ರದವರು ಇದನ್ನು ಸಂಜೆನೇ ಮಾಡಬೇಕಾಗುತ್ತೆ. ಸೂರ್ಯ ಅಸ್ತಮ ಆದ ಮೇಲೆ ನೀವು ಒಂದು ಕಬ್ಬಿಣದ ಬಾಂಡ್ಲಿಲಿ ಎಳ್ಳೆಣ್ಣೆಯನ್ನು ಹಾಕಿ ಆ ನಿಮ್ಮ ಮುಖದ ನೆರಳು ಆ ಎಣ್ಣೆಯ ಮೇಲೆ ಬೀಳ್ಬೇಕು. ಅದಕ್ಕೆ ಒಂದು ಬತ್ತಿಯನ್ನು ಹಾಕಿ ಹನುಮಂತನ ದೇವಸ್ಥಾನದ ಗರ್ಭಗುಡಿ ಅಥವಾ ಧ್ವಜಸ್ತಂಭ ಅಂತ ಏನಿರುತ್ತೆ ಅಲ್ಲಿ ದೀಪವನ್ನು ಹಚ್ಚುವಂಥದ್ದು. ಇದನ್ನ ಪ್ರತಿ ತಿಂಗಳು ನೀವು ಮಾಡ್ತಾ ಬಂದ್ರೆ, ಏನು ರವಿ ದಶ ಮತ್ತೆ ಈ ಶನಿ ಭುಕ್ತಿ ಅಥವಾ ಶನಿ ದಶ ರವಿ ಭುಕ್ತಿ ನಡೀತಾ ಇದ್ದು 7.5 ಅಷ್ಟಮ ಶನಿ ಮತ್ತೆ ಅರ್ಧಾಷ್ಟಮ ಶನಿ ಪಂಚಮ ಶನಿಯಲ್ಲಿ ಯಾರೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಅಂತಹ ಸಮಸ್ಯೆಗಳೇನಿದೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸರಳವಾದಂಥ ಪರಿಹಾರಗಳಾಗಿರುತ್ತೆ. ಈಗಾಗಲೇ ಈ ಶನಿ ಬದಲಾವಣೆ ಆದಾಗ ಈಗಾಗಲೇ ಶನಿ ಶಾಂತಿ ಮಾಡಿರುವಂಥವ್ರು ಯಾರಿರ್ತಾರೆ ಅಂಥವರು ಸಹ ಪ್ರತಿ ಶನಿವಾರ ಸಾಧ್ಯವಾಯಿತು ಅಂತ ಹೇಳಿದ್ರೆ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು ಅಥವಾ ಹನುಮಂತನ ದೇವಸ್ಥಾನದಲ್ಲಿ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸ್ತಾ ಬಂದಾಗ ಈ ಶನಿಯ ಪ್ರಭಾವ ಕಡಿಮೆ ಆಗುವಂಥದ್ದು ಇರುತ್ತೆ. ಇನ್ನು ಕೆಲವು ಹಿಂದೂ ಸಂಪ್ರದಾಯದೆಲ್ಲ ಹಾಗಿದ್ರೆ, ಹಿಂದೂಗಳಾದ್ರೆ ಇವೆಲ್ಲವನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಆ ಒಂದು ಆಚರಣೆ ಪದ್ಧತಿಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶನಿಯು ಈ ಧರ್ಮ ಜಾತಿ ಅಂತ ಇರೋದಿಲ್ಲ, ಎಲ್ಲ ಇಡೀ ನವೋಮಂಡಲದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲ ಜೀವರಾಶಿಗಳಿಗೂ ಈ ಶನಿ ಪ್ರಭಾವ ಇದ್ದೇ ಇರುತ್ತೆ. ಕರ್ಮ ಫಲಕ ದಾತ ಅಂತ ಹೇಳ್ತೀವಿ. ಹಾಗಾಗಿ ಬೇರೆ ಧರ್ಮದವರು ಹೇಗೆ ಮಾಡ್ಕೋಬಹುದು, ಅವ್ರಿಗೂ ಶನಿ ಪ್ರಭಾವ ಇರಲ್ವಾ? ಶನಿ ಬದಲಾವಣೆ ಆದಾಗ ಸೊ ಅವ್ರಿಗೂ ಪ್ರಭಾವ ಇರುತ್ತೆ. ಅವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ, ಕೈಲಿ ಆಗದಿರುವಂಥವ್ರು ಯಾರಿರ್ತಾರೆ, ರುದ್ರ ಇರ್ತಾರೆ, ಅವ್ರಿಗೆ ಊಟಕ್ಕೂ ಕಷ್ಟ ಇರುತ್ತೆ ಅಥವಾ ಕೆಲವೊಂದು ಆಸ್ಪತ್ರೆ ಇಲ್ಲಿ ಬಹಳ ವ್ಯಥೆಯನ್ನು ಪಡ್ತಾ ಇರ್ತಾರೆ, ಅವರಿಗೆ ಏನಾದರೂ ಧನ ಸಹಾಯ ಮಾಡುವಂಥದ್ದು, ವಸ್ತ್ರದಾನ ಮಾಡುವಂಥದ್ದು. ಈಗ ಅನಾಥಾಶ್ರಮಗಳು ಎಷ್ಟೋ ಇರುತ್ತೆ, ಈಗ ಕ್ರಿಶ್ಚಿಯನ್ಸ್ ಆಗ್ಬಹುದು ಅಥವಾ ಕೆಲವೊಂದು ಮುಸ್ಲಿಂ ಸಂಪ್ರದಾಯದಲ್ಲಿ ಇರುವಂಥವ್ರಾಗ್ಬೋದು. ಅಂಥವ್ರು ಈಗಾಗಲೇ ಬಹಳ ಕಷ್ಟ ಇದೆ, ಈ ಶನಿ ಬಂದಾಗನೇ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ದುಡ್ಡಿನ ಅಭಾವ ಜಾಸ್ತಿ ಆಗುತ್ತೆ, ಕೋರ್ಟು ಕಚೇರಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಸೊ ಇಂತಹ ತೊಂದರೆಗಳು ನಿಮಗೆ ಈಗಾಗಲೇ ಬರ್ತಾ ಇದೆ ಅಂತ ಹೇಳಿದ್ರೆ ರುದ್ರಗೆ ಸಹಾಯ ಮಾಡುವಂಥದ್ದು, ಕೈಲಾಗದಿರುವಂಥವ್ರಿಗೆ ಧನ ಸಹಾಯವನ್ನು ಮಾಡುವಂಥದ್ದು, ಸಾಧ್ಯವಾದಷ್ಟು ಸಹ ನಿಮ್ಮ ಕೈಲಾದಷ್ಟು ಏನೆಲ್ಲ ಆಗುತ್ತೋ ಕೆಲವೊಂದೆಲ್ಲ ಈ ಧನ ಸಹಾಯ ಮಾಡುವಂಥದ್ದು, ವಸ್ತ್ರದಾನ ಅಂದ್ರೆ ಕಪ್ಪು ವಸ್ತ್ರವನ್ನು ದಾನ ಮಾಡುವಂಥದ್ದು, ಇದನ್ನು ರೂಢಿಯಲ್ಲಿ ಇಟ್ಕೊಂಡ್ರೆ ಶನಿಯ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ತರ ಪರಿಹಾರವನ್ನ ಒಂದು ಸಾಧ್ಯವಾದಷ್ಟು ಈ ಪಂಚಮ ಶನಿ ನಡೆಯೋರಿಗೆ, ಅರ್ಧಾಷ್ಟಮ ಶನಿ ಮತ್ತೆ ಅಷ್ಟಮ ಶನಿ ನಡೆಯೋರಿಗೆ 2.5 ವರ್ಷ ಇರುತ್ತೆ, ಅದನ್ನ ಮಾಡಬಹುದು. ಈ 7.5 ಅಂತ ಇರೋ ಯಾರು ನಡೀತಾ ಇರುತ್ತೆ ಅವ್ರಿಗೆ 7.5 ವರ್ಷ ಇರುತ್ತೆ. ಹಾಗಾಗಿ 7.5 ವರ್ಷನೂ ಮಾಡೋದ್ರಿಂದ ಸಮಸ್ಯೆಗಳಿಂದ ಕಡಿಮೆ ಆಗ್ಲಿಕ್ಕಾಗುತ್ತೆ. ಈ ಸಂದರ್ಭದಲ್ಲಿ ಆದಷ್ಟು ಸಹ ಸುಳ್ಳು ಹೇಳುವಂಥದ್ದು ಅಥವಾ ಹಿರಿಯರಿಗೆ ಒಂದು ರಿವರ್ಸ್ ಮಾತಾಡುವಂಥದ್ದು ಆಗಬಹುದು, ಏಕವಚನದಲ್ಲಿ ಮಾತನಾಡುವಂಥದ್ದು ಆಗಬಹುದು, ಇದನ್ನೆಲ್ಲವೂ ಸಹ ಕಡಿಮೆ ಮಾಡಿದಷ್ಟು ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಇದೂ ಒಂದು ಸರಳವಾದಂತಹ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಒಂದಷ್ಟು ಪೂಜೆ ಪುನಸ್ಕಾರ ಅಂತ ಬಂದಾಗ ಪರಿಹಾರದ ಬಗ್ಗೆ ಹೇಳಿದ್ರಿ. ನೀವಾಗ್ಲೇ ಹೇಳಿದ್ರಿ ಶನಿ ಅಂದ್ರೆ ಕರ್ಮಕಾರಕ ಅಂತ. ಈ ಕರ್ಮಕಾರಕ ಅಂತ ಅಂದ್ರೆ ನಾವು ಮಾಡಿದ್ದಕ್ಕೆ ನಾವೇ ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಮೊದಲು ಆ ಬದಲಾವಣೆ ಆಗ್ಬೇಕು ಅಲ್ವಾ? ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಮೊದಲೇ ಅದೊಂದು ರೀತಿಯ ಸರಿದಾರಿಯಲ್ಲಿ ಇದ್ರೆ ಈ ತರದ ಶನಿಯ ಕಾಟ ಇರೋದಿಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಶನಿ ಕರ್ಮಫಲಗಳನ್ನ ಕೊಡುವಂತದ್ದಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಹಿರಿಯರನ್ನ ಗೌರವಿಸುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನಗಳು ತಂದೆ ತಾಯಿಗೆ ಬೆಲೆ ಕೊಡೋದಿಲ್ಲ,
ಸೊ ಏಕವಚನದಲ್ಲಿ ಮಾತನಾಡುವಂಥದ್ದಾಗ್ಬೋದು, ಅದನ್ನ ನೀವು ಸರ್ ಮಾಡ್ಕೊಳ್ಳೋದ್ರಿಂದನೂ ಸಹ ಈ ಶನಿ ಪ್ರಭಾವ ಕಡಿಮೆ ಆಗುವಂಥದ್ದು ಇರುತ್ತೆ. ಮತ್ತೆ ಹಿರಿಯರು ಅಂತ ಹೇಳಿ ತಂದೆ ತಾಯಿ ಒಬ್ಬರೇ ಅಲ್ಲ, ನಾವು ಯಾರೇ ಆಗಬಹುದು ಆಚೆ ಇರುವಂಥ ವ್ಯಕ್ತಿಗಳಿಗೂ ಸಹ ಗೌರವವನ್ನು ಕೊಡೋದ್ರಿಂದನೂ ಶನಿಯ ಪ್ರಭಾವ ಕಡಿಮೆ ಆಗುವಂಥದ್ದು ಇರುತ್ತೆ. ಅಹಂ ಅನ್ನುವಂಥದ್ದು ನಮ್ಮಲ್ಲಿಗೆ ಕಡಿಮೆ ಆಯಿತು ಅಂದರೆ ಶನಿಯ ಪ್ರಭಾವವೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ನಾವು ಮಾಡುವಂಥ ಕರ್ತವ್ಯಗಳೇನಿದೆ, ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸಗಳು ಏನಿದೆ, ಅದು ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನ ರೀತಿಯಲ್ಲಿ ಹೋಗ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಶನಿಯ ಪ್ರಭಾವ, ಶನಿಯ ಕಾಟ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ. ಹಾಗಾಗಿ ಕೆಲವು ಈ ಹಿಂದೆ ಮಾಡಿರುವಂಥ ಕರ್ಮಫಲಗಳು ಏನಿರುತ್ತೆ, ಕೆಲವೊಂದು ಬಂದಿರುವಂಥ ಫಲಗಳ ಅನುಸಾರವಾಗಿ ಶನಿಯ ದಶಾಕಾಲ ಮತ್ತೆ ಈ 7.5 ಪಂಚಮ ಶನಿಯಲ್ಲಿ ಪ್ರಭಾವ ಬೀಳುವಂಥದ್ದಿರುತ್ತೆ. ಅದಕ್ಕೆ ಭಯ ಬೀಳುವಂಥ ಅಗತ್ಯ ಏನಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹದ್ದು ನಾವು ಪ್ರತಿನಿತ್ಯ ನಡ್ಕೊಳ್ಳುವಂತಹ ವಿಧಿ ವಿಧಾನದಲ್ಲಿ ಅಥವಾ ನಾವು ಮಾಡುವಂತಹ ಕರ್ಮಫಲಗಳಲ್ಲಿ ನಾವು ನಡ್ಕೊಳ್ಳುವಂಥ ಪೂಜೆ ಪುನಸ್ಕಾರಗಳು ಏನು ಮಾಡ್ತೀವೋ ಅದರಿಂದ ಶನಿ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.